ಇನ್ನು ರೇಸ್ ಕೋರ್ಸ್ ರಸ್ತೆಯಲ್ಲೂ ಕೂಡ ವೆಂಕಟೇಶ್ವರನ ದೇವಸ್ಥಾನ ಇದೆ. ಅಲ್ಲಿ ಯಾವ ರೀತಿ ಸಿದ್ಧತೆ ಮಾಡಲಾಗಿದೆ ಅನ್ನೋದನ್ನ ಹೇಳೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಮಮತಾ ಇದ್ದಾರೆ. ಮಮತಾ, ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬರುವಂತಹ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಯಾವ ರೀತಿ ಮಾಡಲಾಗಿದೆ? ನಯನ, ಪ್ರತಿ ವರ್ಷವೂ ಕೂಡ ವೈಕುಂಠ ಏಕಾದಶಿ ಅಂತಂದ್ರೆ ಅದೊಂಥರ ಅದ್ದೂರಿಯಾಗಿ ಜನ ಪೂಜೆ ಮಾಡುವಂಥದ್ದು, ಇವತ್ತು ವ್ರತ ಮಾಡಿ ಪೂಜೆ ಮಾಡುವಂಥದ್ದು ಭಕ್ತಾದಿಗಳು. ಹಾಗಾಗಿ ಪ್ರತಿ ವೈಕುಂಠನ ವಿಷ್ಣುವಿನ ದೇವಾಲಯದಲ್ಲೂ ಕೂಡ ತುಂಬಾ ಅದ್ದೂರಿಯಾಗಿ ವೈಕುಂಠ ಏಕಾದಶಿಯನ್ನ ಮಾಡಲಾಗತ್ತೆ. ಇವತ್ತು ಕೂಡ ಅದೇ ರೀತಿ ಪ್ರತಿ ದೇವಸ್ಥಾನದಲ್ಲೂ ಕೂಡ ಪೂಜೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ನಾವು ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನಾವು ನೋಡಬಹುದು ಬೆಳಗ್ಗೆ 5 ಕೂಡ ಪೂಜೆ ನಡೀತಾ ಇರುವಂತದ್ದು. ಅಂದ್ರೆ ವೆಂಕಟೇಶ್ವರ ಬೆಳಗ್ಗೆಯಿಂದಲೂ ಕೂಡ ಸುಪ್ರಭಾತ ಸೇವೆ ನಡೀತಾ ಇರುವಂತದ್ದು. ಅಂದ್ರೆ ವಿಶೇಷವಾಗಿ ಅಲಂಕಾರ ಕೂಡ ಮಾಡಲಾಗಿದೆ. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರುವಂತದ್ದು, ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ನಮ್ಮ ಜೊತೆಗೆ ದೇವಸ್ಥಾನದ ಅರ್ಚಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಏನೇನು ಹೇಳ್ತಾರೆ ಅಂತ ಹೇಳಿ, ಯಾವ ರೀತಿ ಪೂಜೆ ಇರುತ್ತೆ ಅಂತ ಹೇಳಿ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಯಾವ ರೀತಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮತ್ತೆ ಯಾವ ರೀತಿ ಪೂಜೆ ಇರುತ್ತೆ ಬೆಳಗ್ಗೆಯಿಂದ ಅಂತ. ಶ್ರೀಕಾಂತಾಯ ಕಲ್ಯಾಣದೇರ್ಚಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶ್ರೀ ವರಪ್ರದ ಶ್ರೀನಿವಾಸ ಸಮೇತ ಶ್ರೀ ಶಕ್ತಿ ವಿಜಯಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಮ್ಮ ಸುವರ್ಣ ವಾಹಿನಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದ ಸುಪ್ರಭಾತ ಸೇವೆಯಿಂದ ಹಿಡಿದು ನಮ್ಮ ದೇವಸ್ಥಾನದ ಕಾರ್ಯಕ್ರಮದ ಒಂದು ದೃಶ್ಯವನ್ನು ತಮಗೆಲ್ಲರಿಗೂ ದರ್ಶನ ಮಾಡಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಕುಂಠ ಏಕಾದಶಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ವೈಕುಂಠ ಏಕಾದಶಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ದಿವಸ ಹೇಗೋ ಭಗವಂತನಿಗೆ ಒಂದು ವರ್ಷ ಒಂದು ದಿವಸ. ಆ ಒಂದು ಕಾರ್ಯಕ್ರಮದಲ್ಲಿ ಉತ್ತರಾಯಣ ದಕ್ಷಿಣಾಯಣ ಎಂಬತಕ್ಕಂಥ 2 ಅಯನಗಳು. ಈ ಉತ್ತರಾಯಣ ಬಂದು ಭಗವಂತನಿಗೆ ಬೆಳಗಿನ ಜಾವ, ದಕ್ಷಿಣಾಯಣ ಎಂಬತಕ್ಕಂಥದ್ದು ಸಂಧ್ಯಾಕಾಲ. ಈ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಕಾರ್ತೀಕ ಮಾಸದಲ್ಲಿ ನಾವು ಉತ್ಥಾನದ್ವಾಸಿ ತುಳಸಿ ಪೂಜೆ ಅಂತ ಮಾಡ್ತೀವಿ. ಉತ್ಥಾನ ಏಕಾದಶಿ ಅಂತ ಹೇಳ್ಬಿಟ್ಟು ಏಕಾದಶಿಯನ್ನು ಮಾಡ್ತೀವಿ. ಈ ಒಂದು ಏಕಾದಶಿಯಿಂದ ಭಗವಂತನಿಗೆ ಬ್ರಾಹ್ಮಿ ಮುಹೂರ್ತ, ನಮಗೆ 4 ರಿಂದ 6 ಗಂಟೆ ಹೆಂಗೆ ಬ್ರಾಹ್ಮಿ ಮುಹೂರ್ತವೋ ಆ ರೀತಿಯಾದಂಥ ಒಂದು ಬ್ರಾಹ್ಮಿ ಮುಹೂರ್ತ ಭಗವಂತನಿಗೆ ಈ ತುಳಸಿ ಉತ್ಥಾನದ್ವಾಸಿಯಿಂದ ವೈಕುಂಠ ಏಕಾದಶಿವರೆಗೂ. ಈ ವೈಕುಂಠ ಇವತ್ತಿನ ದಿವಸ ಸಾಯಂಕಾಲ ರಾತ್ರಿ 11 ಗಂಟೆ ತನಕ ಪೂಜೆ ಇರುತ್ತೆ. 11 ಗಂಟೆ ಏಕಾಂತ ಸೇವೆ ಆಗುತ್ತೆ. ಜೊತೆಗೆ ಪ್ರಸಾದ ವಿತರಣೆ, ಲಡ್ಡು ಪ್ರಸಾದ ಬಂದವರಿಗೆಲ್ಲ ಲಡ್ಡು ವಿತರಣೆ ಪ್ರಸಾದ ಇರುತ್ತೆ. ನಯನ, ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ರಾತ್ರಿ ತನಕವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವಂತದ್ದು. ಪ್ರತಿ ದೇವಸ್ಥಾನದಲ್ಲೂ ಕೂಡ ಹಾಗೇನೆ ಅಂದ್ರೆ ವ್ರತವನ್ನ ಮಾಡಿ ಪೂಜೆಯನ್ನ ಮಾಡುವಂತದ್ದು ಇವತ್ತು ವಿಶೇಷ. ವೈಕುಂಠದ ಬಾಗಿಲನ್ನ ತೆಗೆಯುವಂತಂದ್ರೆ ಸ್ವರ್ಗದ ಬಾಗಿಲನ್ನ ತೆಗೆಯುವಂತದ್ದು ಇವತ್ತು. ಹಾಗಾಗಿ ಇಡೀ ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿರುವಂತದ್ದು. ಜೊತೆಗೆ ಭಕ್ತರು ಕೂಡ ಇವತ್ತು ವರ್ಷದ ಕಡೆಯ ವೈಕುಂಠ ಏಕಾದಶಿಯ ದಿನ ದೇವರ ದರ್ಶನವನ್ನ ಪಡೆಯೋದಿಕ್ಕೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇರುವಂತದ್ದು. ನಯನ, ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.